ಕೋಲಾರದ ಖಾಸಗಿ ಕಾಲೇಜು ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ 30 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಇನ್ನು ಅಸ್ವಸ್ಥ ವಿದ್ಯಾರ್ಥಿಗಳನ್ನ ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಾಲೂಕಿನ ಬಸವನತ್ತ ಗ್ರಾಮದ ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಪಿಯು ವ್ಯಾಸಂಗ ಮಾಡ್ತಾ ಇರುವಂತಹ 50 ವಿದ್ಯಾರ್ಥಿ ಹಾಗೆ ವಿದ್ಯಾರ್ಥಿನಿಯರು ತಡರಾತ್ರಿ ಹಾಸ್ಟೆಲ್ನಲ್ಲಿ ಈರುಳ್ಳಿ ದೋಸೆ, ಇಡ್ಲಿ ಚಟ್ನಿ ಸೇವಿಸಿದ್ದು ಬೆಳಗಿನ ಜಾವ 30 ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯ ಪರಿಶೀಲನೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್, ಹಾಸ್ಟೆಲ್ನಲ್ಲಿ ರಾತ್ರಿ ಊಟ ಸೇವಿಸಿ ಫುಡ್ ಪಾಯ್ಸನ್ ಆಗಿರುವಂತಹ ಶಂಕೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಚೇತರಿಸಿಕೊಂಡು ಗುಣಮುಖರಾಗಿದ್ದು ಯಾವುದೇ ಅಪಾಯ ಇಲ್ಲ ಅಂತ ತಿಳಿಸಿದ್ದಾರೆ. ನಾಗಮೋಹನ್ ದಾಸ್ ವರದಿಗೆ ನಾಗಮೋಹನ್ ದಾಸ್ ವರದಿಯ ಮರಣ ಶಾಸನ ಬರೆದಿರ್ತಕ್ಕಂಥ ನಾಗಮೋಹನ್ ದಾಸ್ಗೆ ಛಲವಾದಿ ಒಕ್ಕೂಟಗಳಿಗೆ 51ರಿಂದ ಇಲ್ಲಿಯವರೆಗೂ ನಮ್ಮ ಸಮುದಾಯದ ಎಲ್ಲ ಶಾಸಕರು ಮತ್ತೆ ಸಚಿವರನ್ನ ನೋಡಿದಂತ ನಮ್ಮ ಒಂದು ಸಮುದಾಯ ಒಂದು ಕ್ಯಾಬಿನೆಟ್ ಅಲ್ಲೂ ಕೂಡ ನಮ್ಮವರು ಇಲ್ಲೇ ಇರುವಂತ ಒಂದು ಏನಾದ್ರು ಜಾತಿ ಇದ್ರೆ ಅದು ಛಲವಾದಿ ಬಲಗೈ ಸಮುದಾಯಗಳ ಜಾತಿ. ಇದು ನಿಮ್ಮ ತಲೆಯಲ್ಲಿರಲಿ. ಸಂದರ್ಭಗಳಲ್ಲಿ ಒಂದೊಂದು ಜಾತಿನ ಬಿಟ್ಟು ಹೋಗಿರ್ಬೋದು, ಆದ್ರೆ 51ರಿಂದ ಇಲ್ಲಿ ತನಕನೂ ಕೂಡ ನಮ್ಮ ಸಮುದಾಯದ ಸಚಿವರುಗಳು ಈ ರಾಜ್ಯದಲ್ಲಿ ಅಧಿಕಾರವನ್ನ ಮಾಡಿದ್ದಾರೆ. ದುರಂತ ಅಂತಂದ್ರೆ ಈಗ ನಮ್ಮ ಸಮುದಾಯವನ್ನ ಒಡೆದು ಆಳುವ ನೀತಿಯ ಒಂದು ಯೋಚಕವಾಗಿ ನಾಗಮೋಹನ್ ದಾಸ್ ಅಂತ ಒಬ್ಬ ಅವಿವೇಕಿಯನ್ನ, ನಾನು ಈ ಭಾಷೆಯನ್ನ ಬಳಸಬೇಕಾಗ್ತದೆ, ಅವರು ಒಂದು ಜಡ್ಜ್ ಆಗಿ ಯಾವ ಮಟ್ಟದಲ್ಲಿ ಅವರು ತೀರ್ಮಾನಗಳನ್ನ ಕೊಟ್ಟಿರಬಹುದು ಅನ್ನೋದನ್ನ ನಾವು ಇವತ್ತು ವಿವೇಚನೆ ಒಳಪಡಬೇಕಾಗಿದೆ. ಇವತ್ತು ನಮ್ಮ ಮೇಲ್ನೋಟಕ್ಕೆ ಕಾಣ್ತದೆ, ಅವರ ವರದಿಯಲ್ಲೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಬಲಗೈ ಸಮುದಾಯದ ಉದಾಹರಣೆಗೆ ಏನು ನಾವು ವಲಯದಂತೆ ಏನು ಮೈಸೂರು ಕಡೆ ಕರೀತಾರೆ, ಅಲ್ಲಿ 24,70,000 ಜನಸಂಖ್ಯೆ ತೋರಿಸ್ತಾ ಇದೀವಿ. ಎರಡನೇದು ಛಲವಾದಿಗಳು, ನಾವು ಮಧ್ಯ ಕರ್ನಾಟಕದಲ್ಲಿ ನಾವು ಬರೀ 3,76,000 ಜನ ಇದೀವಿ ಅಂತ ಅವ್ರು ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪರೆಯನ್ ಮತ್ತೆ ನಮ್ಮ ಏನು ಪರೆಯ ಜಾತಿ ಇದೆಯಲ್ಲ ಅದು ಕೂಡ ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿದಂತದ್ದು, ಅದು 1,60,000 ಜನ ತೋರಿಸ್ತಿದೀಯ. ನಂತರ ಚೆನ್ನದಾಸರು 80,000 ಲೆಕ್ಕ 80,000. ಇನ್ನು ಹಲವಾರು ನಮ್ಮ 49 ಜಾತಿಗಳು ಬಲಗೈ ಸಮುದಾಯದ ವ್ಯಾಪ್ತಿಗೆ ಜೊತೆಗೆ ಬರ್ತಕ್ಕಂಥ ಜಾತಿಗಳು. ಅವನ್ನೆಲ್ಲವನ್ನು ಕೂಡಿಸ್ಬಿಟ್ರೆ ಇವರು ಜಾಸ್ತಿ ಆಗ್ಬಿಡ್ತಾರೆ. ಹಾಗಾಗಿ ಇವ್ರನ್ನ ಚಿತ್ರ ಮಾಡಿ ಕ್ಯಾಟಗರಿ 1ನಲ್ಲಿ 59 ಜಾತಿ ಇಟ್ಕೊಂಡ್ ಬರ್ತಾರೆ, ಅವ್ರಿಗೆ 1% ಅಂತೆ. ಕ್ಯಾಟಗರಿ 2ನಲ್ಲಿ 18 ಜಾತಿಗಳಿಗೆ 6% ಕೊಡ್ತಾರೆ. ನಾವು ದುರಂತ ಕ್ಯಾಟಗರಿ 3ನಲ್ಲಿ ಬರ್ತೀವಿ, ನಮಗೆ 17 ಜಾತಿಗಳಿಗೆ 5% ಅಂತ. ಇನ್ನ ಕ್ಯಾಟಗರಿ 4ಗೆ ಇನ್ನ ಯಾರು ನಮ್ಮ ಬೇರೆ ಸಮುದಾಯದ ಇದ್ದಾರೆ, ಲಂಬಾಣಿ ಬೋವಿ, ಅವರಿಗೆ 4% ಕೊಡ್ತೀಯ. ಇನ್ನ ಏಕೆ ಏಡಿ ಎ ಇವು ಯಾವ ಸಂಬಂಧಿತ ಜಾತಿಗಳಲ್ಲ, ಇವು ಜಾತಿ ಸೂಚಕಗಳಲ್ಲ, ಇವು ಒಂದು ಅವರೇ ಹೇಳಿದ್ದಾರೆ ಗುಂಪುಗಳಿವು, ಜಾತಿಯ ಗುಂಪುಗಳಿವು. ಉದಾಹರಣೆಗೆ ಆದಿ ಕರ್ನಾಟಕದಲ್ಲಿ ಈ ಗುಂಪಲ್ಲಿ ಬರ್ತದೆ, ಆದಿ ದ್ರಾವಿಡದಲ್ಲಿ ಈ ಗುಂಪು ಬರ್ತದೆ ಅಂತ ಅವರ ವರದಿಯಲ್ಲಿ ಹೇಳಿ ಕೊನೆಗೆ ಹೇಳ್ತಾರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಕ್ಕೆ 1% ಕೊಡ್ತಾರೆ ಹೇಳ್ತಾರೆ. ದಯಮಾಡಿ ನಿಮ್ ತಲೆಯಲ್ಲಿರ್ಲಿ, ನಾವೀಗ ಏಡಿ ಅಂತ ಬರ್ಸಿದೀವಿ, ಕರೆಕ್ಟಾ? ನಮ್ಗೆ 1% ಸಿಗುತ್ತೆ. ನಂತರ ಛಲವಾದಿ ಅಂತ ಎಲ್ಲಿ ಬರ್ತೀವಿ, ಅಲ್ಲಿ 1% ಸಿಗುತ್ತೆ. ಇದು ಮರಣ ಶಾಸನ. ಈ ವರದಿ ನಮಗೆ ಬಂದಿರುವಂತದ್ದು ಮರಣ ಶಾಸನ ಅಂತ ತಿಳ್ಕೊಬೇಕು ಎಲ್ಲರೂ ಕೂಡ ಇವತ್ತು. ಯಾಕಂತ ಹೇಳಿದ್ರೆ ಮುಂದಿನ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ನಾವೇ ಕೈಯಾರ ವಿಷ ಕೊಡುವಂತ ಪರಿಸ್ಥಿತಿ ಮುಂದೆ ಬರ್ತದೆ. ಇದನ್ನ ನೀವು ಗಣನೆಗೆ ತಗೋಬೇಕು ನಮ್ಮ ಸಮುದಾಯದ ಬಂಧುಗಳು. ಆ ಕಾರಣದಿಂದ ನಾವಿವತ್ತು ಎಚ್ಚೆತ್ತುಕೊಂಡು ಇಲ್ಲದೆ ಇದ್ರೆ ನಮ್ಮ ನೇಡನ್ನ ನಾವೇ ಹಾಕೊಳ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.